ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬದುಕಲ್ಲಿ ನಾವು ನಂಬಿದ ತತ್ವ ದೊಡ್ಡದ ಅಥವಾ ಗುರು ಹಿರಿಯರ ಮಾತು ದೊಡ್ಡದ? ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕು? ಇದು ಬಹಳ ಗಂಭೀರವಾದ ಒಂದು ಪ್ರಶ್ನೆ. ಮಹಾಭಾರತದಲ್ಲಿ ಭೀಷ್ಮ ಒಂದು ತತ್ವವನ್ನು ನಂಬಿದ್ದಾನೆ. ನಾನು ಮದುವೆಯಾಗಲ್ಲ, ಅಖಂಡ ಬ್ರಹ್ಮಚಾರಿಯಾಗಿ ಜೀವಮಾನ ಪೂರ್ತಿ ಉಳಿತೇನೆ. ಅದು ಆತನ ನಿರ್ಣಯ. ಅಂಬಿಕೆ ಅಂಬಾಲಿಕೆಯರನ್ನು ಸ್ವಯಂವರದಲ್ಲಿ ಗೆದ್ದು ಬಂದಾಗ ಅಂಬೆ ಹೇಳ್ತಾಳೆ, ಸಾಳ್ವರಾಜನನ್ನು ನಾನು ಪ್ರೀತಿಸಿದ್ದೇನೆ ಅಂತ ಕಳಿಸ್ಕೊಡ್ತಾನೆ. ಸಾಳ್ವರಾಜ ತಿರಸ್ಕರಿಸಿದಾಗ ಅಂಬೆ ವಾಪಸ್ಸು ಬಂದು ಭೀಷ್ಮನನ್ನು ಕೇಳ್ತಾಳೆ, ನೀನೇ ಮದುವೆಯಾಗು. ನಾನು ಒಂದು ತತ್ವವನ್ನು ನಂಬಿದ್ದೇನೆ, ಅದನ್ನು ಪರಿಪಾಲಿಸುತ್ತೇನೆ, ನಾನು ಮದುವೆ ಆಗಲ್ಲ. ನೇರವಾಗಿ ಭೀಷ್ಮನ ಗುರುವಾಗಿದ್ದಂಥ ಪರಶುರಾಮನ ಬಳಿ ಹೋಗಿ ದೂರನ್ನು ನೀಡಿದಾಗ ಪರಶುರಾಮ ಬಂದು ಹೇಳ್ತಾನೆ, ನೀನು ನನ್ನ ಪ್ರಿಯ ಶಿಷ್ಯ, ಎಲ್ಲ ವಿದ್ಯೆಯನ್ನು ನಿನಗೆ ಕಲಿಸಿದ್ದೇನೆ, ನನ್ನ ಮಾತನ್ನು ನಡೆಸ್ಕೊಡು, ಈಕೆಯನ್ನು ಮದುವೆಯಾಗು. ಭೀಷ್ಮ ಹೇಳ್ತಾನೆ, ನನ್ನ ತತ್ವ ನನಗೆ ಮುಖ್ಯ. ಹಾಗಿದ್ದ ಮೇಲೆ ಯುದ್ಧಕ್ಕೆ ಸಿದ್ಧನಾಗು. ಯುದ್ಧ ನಡೆಯುತ್ತೆ. ಯುದ್ಧ ಮಾಡುವಾಗ ಇಬ್ಬರಿಗೂ ಅರೆಬರೆ ಮನಸ್ಸು. ಅಯ್ಯೋ ಗುರುಗಳು ಸೋತ್ಬಿಟ್ರೆ ಅಯ್ಯ ಅಂತ ಭೀಷ್ಮ ಯೋಚನೆ ಮಾಡಿದ್ರೆ, ಅಯ್ಯೋ ಶಿಷ್ಯ ಸೋತು ಬಿಟ್ರೆ ಅಂತ ಗುರುಗಳು ಯೋಚನೆ ಮಾಡ್ತಿರ್ತಾರೆ. ಆದರೂ ಸರಿಸಮನಾಗಿ ಇಬ್ಬರು ಹೋರಾಟ ಮಾಡ್ತಾರೆ. ಒಂದು ಘಟ್ಟದಲ್ಲಿ ಭೀಷ್ಮ ಬಿಟ್ಟಂಥ ಒಂದು ಬಾಣ ಪರಶುರಾಮರಿಗೆ ತಾಗಿ ಅವರು ಮೂರ್ಛೆ ಹೋಗ್ತಾರೆ. ಬಿಲ್ಲು ಬಾಣಗಳನ್ನು ಬಿಸಾಡಿ ಓಡೋಡಿ ಬಂದು ಗುರುಗಳನ್ನು ಎತ್ತುಕೊಂಡು, ಅಯ್ಯೋ ಎಂತಹ ದ್ರೋಹ, ಗುರುದ್ರೋಹ ಮಾಡಿದೆ ಅಂತ ಅಳೋಕ್ಕೆ ಶುರು ಮಾಡ್ತಾನೆ. ಭೀಷ್ಮ ಎಚ್ಚರವಾಗುತ್ತೆ. ಭೀಷ್ಮ, ನಿನ್ನ ಪ್ರತಿಜ್ಞೆಯನ್ನು, ನಿನ್ನ ತತ್ವವನ್ನು, ನಿನ್ನ ನಂಬಿಕೆಯನ್ನು ನಾನು ಮೆಚ್ಚಿದ್ದೇನೆ. ಖಂಡಿತ ನಿನಗೆ ಒಳ್ಳೆಯದಾಗಲಿ, ನೀನು ಸುಖವಾಗಿರು ಅಂತ ಹೇಳಿ ಆಶೀರ್ವಾದ ಮಾಡಿ ಆತ ಹೊರಟು ಹೋಗ್ತಾನೆ. ಹೀಗೆ ಭೀಷ್ಮ ತಾನು ನಂಬಿದ ತತ್ವ ಏನಿದೆ ಆ ತತ್ವಕ್ಕಾಗಿ ಗುರುಗಳನ್ನೇ ಎದುರು ಹಾಕ್ಕೋತಾನೆ. ಆ ಮಟ್ಟಿಗೆ ಆತ ತನ್ನ ತತ್ವವನ್ನು ಪಾಲಿಸುತ್ತಾನೆ. ಇದು ಬಹಳ ಬಹಳ ಗಮನೀಯವಾದ ವಿಚಾರ. ನಾವು ಬದುಕಲ್ಲಿ ಯಾವುದಾದರೂ ಒಂದು ತತ್ವವನ್ನು ಒಪ್ಪಿಕೊಂಡರೆ ಅದನ್ನು ಪರಿಪಾಲಿಸಬೇಕು. ಆಗಲ್ಲ ಅನ್ನೋದಾದರೆ ಅಂತಹ ತತ್ವಗಳನ್ನು, ಪ್ರತಿಜ್ಞೆಯನ್ನು ಯಾವುದನ್ನು ತಗೊಳ್ಳದೇ ಇರೋದೇ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಸುಧಾ ಹೆಗಡೆ, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಿಂದ ಆಲ್ಕಣಿ ಗ್ರಾಮದಿಂದ ಬಂದಿರುತ್ತೇನೆ. ನಾನು ಗೃಹಿಣಿ. ನನ್ನ ಹವ್ಯಾಸ ಅಂದರೆ ಅಡಿಗೆ ಮಾಡುವುದು, ಹೂವಿನ ತೋಟ ಬೆಳೆಸುವುದು, ಕೈಕಸೂತಿ ಮಾಡುವುದು. ಸುಧಾ ಹೆಗಡೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೌಶಿಕ್ ಭಟ್. ನಾನು ಶಿರ್ಸಿ ತಾಲೂಕಿನ ಬೊಪ್ಪನಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ನಾನು ಪ್ರಸ್ತುತ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸ ಕ್ರಿಕೆಟ್ ಆಡುವುದು, ಪುಸ್ತಕ ಓದುವುದು ಹಾಗೂ ಪ್ರವಾಸಕ್ಕೆ ಹೋಗುವುದು. ಕೌಶಿಕ್ ಭಟ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾವನಾ ಬಿ ನಾಯಕ್. ನಾನು ಮೂಲತಃ ದಾವಣಗೆರೆಯವಳು, ಪ್ರಸ್ತುತ ಬೆಂಗಳೂರು ವಾಸಿ. ನಾನು ಯಕ್ಷಗಾನ ಕಲಾವಿದೆ. ನನ್ನ ಹವ್ಯಾಸ ಯೋಗ ಹಾಗೂ ಕತೆ ಕಾದಂಬರಿಗಳನ್ನು ಓದುವುದು ಮತ್ತು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು. ತುಂಬ ಸಂತೋಷ ಭಾವನಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಇಸ್ರೇಲ್ ಕೆಣಕಿ ಗೆದ್ದವರಿಲ್ಲ. ಕೆ.ವಿ. ರಾಧಾಕೃಷ್ಣ ಸಂಪಾದಿಸಿರುವ ಕೃತಿ ಇದು. ನಮ್ಮ ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು.
ಆಪರೇಷನ್ ಸಿಂಧೂರಲ್ಲಿ ಎಷ್ಟು ಉಗ್ರರ ತರಬೇತಿ ಕೇಂದ್ರಗಳನ್ನು ನಾಶಪಡಿಸಲಾಯಿತು? ಆಯ್ಕೆಗಳನ್ನು ನೋಡೋಣ. 5, 8, 9. ಬಜರ್ ಒತ್ತಿದ್ದಾರೆ ಕೌಶಿಕ್ ಭಟ್. 9. 9. ಎರಡನೇದಾಗಿ ಬಜರ್ ಒತ್ತಿದ್ದು ಸುಧಾ ಹೆಗಡೆ. 8. 5. 8. 2. 8. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 9 ಆಗಿತ್ತು. ಕೌಶಿಕ್ ಭಟ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಇಸ್ರೇಲ್ ಕೆಣಕಿ ಗೆದ್ದವರಿಲ್ಲ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ 5 ಕೇಂದ್ರಗಳನ್ನು ನಾಶಪಡಿಸಿದ್ರೆ ಪಾಕಿಸ್ತಾನದಲ್ಲೇ ಇರ್ತಕ್ಕಂಥ 4 ಕೇಂದ್ರಗಳನ್ನು, ಒಟ್ಟು 9 ಕೇಂದ್ರಗಳನ್ನು ನಾಶಪಡಿಸಿತು ಭಾರತ ಈ ಆಪರೇಷನ್ ಸಿಂಧೂರ್ ವ್ಯಾಪ್ತಿಯಲ್ಲಿ. ಮುಂದಿನ ಪುಸ್ತಕ ನನ್ನೊಳಗಿನ ಹಾಡು, ಕ್ಯೂಬಾ. GN ಮೋಹನ್ ಬರೆದಿರುವಂಥ ಪುಸ್ತಕ ಇದು. ಪ್ರಶ್ನೆ: ಬ್ರಹ್ಮಾಂಡದಲ್ಲಿರುವ ಸರ್ವಸಾಮಾನ್ಯವಾದ ಧಾತು ಎಲಿಮೆಂಟ್ ಯಾವುದು? ಬಜರುತ್ತಿದ್ದಾರೆ ಕೌಶಿಕ್ ಭಟ್. ಹೈಡ್ರೋಜನ್. ಹೈಡ್ರೋಜನ್. ಸುಧಾ ಹೆಗಡೆ ಹಾಗೂ ಭಾವನಾ ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು ಅಲ್ಲ, ಆಯ್ಕೆಗಳು ಬಂದೇ ಇಲ್ಲ, ಆಗಲೇ ಬಜರ್ ಹೊತ್ಬಿಟ್ಟೆ. ನೈಟ್ರೋಜನ್, ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್. ಹೇಳಿ ಭಾವನಾ. ಹೈಡ್ರೋಜನ್. ಸುಧಾ ಹೆಗಡೆ. ಹೈಡ್ರೋಜನ್. ಉತ್ತರವನ್ನು ನೋಡೋಣ. ಹೈಡ್ರೋಜನ್ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಕೌಶಿಕ್ ಭಟ್ ಅವರು ಆಯ್ಕೆಗಳು ಬರೋಕ್ಕೆ ಮೊದಲೇ ಕೊಟ್ಟಿದ್ದಾರೆ. ಹಾಗಾಗಿ ನನ್ನೊಳಗಿನ ಹಾಡು, ಕ್ಯೂಬಾ ಈ ಪುಸ್ತಕದ ಜೊತೆ ಇನ್ನೂ ಒಂದು ಪುಸ್ತಕ ಅಮರ ಸಿಂಗ್, RG ವಿಜಯಸಾರಥಿ ಬರೆದಂಥ ಪುಸ್ತಕ. 2 ಪುಸ್ತಕವನ್ನು ಕೌಶಿಕ್ ಭಟ್ ಅವರಿಗೆ ಕೊಟ್ಟಿದ್ದೇವೆ. ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಏನೆಲ್ಲ ಧಾತುಗಳಿವೆ, ಆ ಧಾತುಗಳಲ್ಲಿ 75% ಧಾತು ಇರೋದು ಬರೀ ಹೈಡ್ರೋಜನ್ನೇ. ನಕ್ಷತ್ರಗಳಲ್ಲಿ ಏನಾಗುತ್ತೆ, 4 ಹೈಡ್ರೋಜನ್ ಸಂಯೋಜನೆಗೆ ಒಳಗಾಗಿ ಒಂದು ಹೀಲಿಯಂ ಅಣುವನ್ನು ರೂಪಿಸುತ್ತೆ. ಈ ಸಮ್ಮಿಲನದಲ್ಲಿ ಅಪಾರವಾದ ಶಕ್ತಿ ಬಿಡುಗಡೆಯಾಗುತ್ತೆ. ಆ ಶಕ್ತಿಯೇ ನಕ್ಷತ್ರಗಳಲ್ಲಿ ನಡೆಯುವ ಎಲ್ಲ ಕೆಲಸ ಕಾರ್ಯಗಳಿಗೆ ಮೂಲ ಇಂಧನವನ್ನು ಒದಗಿಸುತ್ತೆ. ನಮ್ಮ ಸೂರ್ಯನೂ ಸಹ ಒಬ್ಬ ನಕ್ಷತ್ರ. ಅವನಲ್ಲೂ ಸಹ 4 ಹೈಡ್ರೋಜನ್ ಪರಮಾಣುಗಳು ಸೇರಿಕೊಂಡು ಒಂದು ಹೀಲಿಯಂ ಪರಮಾಣುವನ್ನು ರೂಪಿಸುವಾಗ ಈ ಸಂಯೋಗ ಕಾಲದಲ್ಲಿ ಉಂಟಾಗುವ ಅಪಾರ ಶಕ್ತಿಯಿಂದ ಭೂಮಿ, ಭೂಚರಗಳು, ನಾವು ಎಲ್ಲರೂ ಬದುಕಿದ್ದೇವೆ. ರತ್ನನ ಪದಗಳು, ನಾಗನ ಪದಗಳು, ಡಾಕ್ಟರ್ GP ರಾಜರತ್ನಂ ಬರೆದಂಥ ಸೊಗಸಾದ ಕೃತಿ. ನಮ್ಮ ಪ್ರಶ್ನೆ: ಊರ್ಟ್ ಮೇಘ, ಊರ್ಟ್ ಕ್ಲೌಡ್ ಎಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಸೌರಮಂಡಲದ ಅಂಚಿನಲ್ಲಿ, ಭೂಮಿಯ ಸುತ್ತಲೂ. ಬಜರುತ್ತಿದ್ದಾರೆ ಸುಧಾ ಹೆಗಡೆ ಮತ್ತು ಭಾವನಾ. ಸುಧಾ ಅವರು. 3 ಸೌರಮಂಡಲದ ಮಧ್ಯದಲ್ಲಿ. 3 ಸೌರಮಂಡಲದ ಮಧ್ಯದಲ್ಲಿ. ಆಯ್ಕೆ 4. ಇವರು ಭಾವನಾ ಅವರು ಉತ್ತರ ಕೊಡಬೇಕು. ಆಯ್ಕೆ 2 ಭೂಮಿಯ ಸುತ್ತಲೂ. ಭೂಮಿಯ ಸುತ್ತಲೂ. ಆಯ್ಕೆ 4 ಸೌರಮಂಡಲದ ಆರಂಭದಲ್ಲಿ. ಉತ್ತರವನ್ನು ನೋಡೋಣ. ಸೌರಮಂಡಲದ ಅಂಚಿನಲ್ಲಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 1950ರಲ್ಲಿ ಜಾನ್ ವೂರ್ಟ್ ಅಂತಕ್ಕಂಥ ಓರ್ವ ಖಗೋಳ ವಿಜ್ಞಾನಿ ಈ ಹಿಮಾಚ್ಛಾದಿತ ಬೃಹತ್ ಕಾಯಗಳ ಒಂದು ವಲಯವನ್ನು ಆತ ಮೊದಲ ಬಾರಿಗೆ ಗುರುತಿಸ್ತಾನೆ. ನಮ್ಮ ಸೌರಮಂಡಲದ ಅಂಚಿನಲ್ಲಿ ಈ ಒಂದು ವಲಯ ಉಂಟು. ಇಡೀ ಸೌರಮಂಡಲವನ್ನು ಇದು ಆವರಿಸಿದೆ. ಇದು ಎಷ್ಟು ದೂರದಲ್ಲಿ ಇದೆ ಅಂದರೆ ಕನಿಷ್ಠ 5000 AI ದೂರದಲ್ಲಿ ಇದೆಯಂತೆ. AI ಅಂದರೆ ಅಸ್ಟ್ರನಾಮಿಕಲ್ ಯೂನಿಟ್, ಅಂದರೆ ಭೂಮಿಯಿಂದ ಸೂರ್ಯನಿಗೆ ಇರುವ ದೂರ. ಇದು ಸುಮಾರು 150 ದಶಲಕ್ಷ ಕಿಲೋಮೀಟರ್ ಆಗುತ್ತೆ. ಅಂದರೆ 5000 ಅಂದರೆ 5000 ಗುಣಿಸು 150 ದಶಲಕ್ಷ ಅಂದರೆ ಎಷ್ಟು ಕಿಲೋಮೀಟರ್ಗಳು ಅನ್ನೋದನ್ನು ಕಲ್ಪಿಸ್ಕೋಬೇಕಷ್ಟೇ. ಅದನ್ನು ಹಾಗೇ ಹೇಳೋದು, ಹಾಗೇ ಬರೆಯೋದಕ್ಕೆ ಇತ್ಯಾದಿಗಳಿಗೆ ಬಹಳ ಕಷ್ಟವಾಗುತ್ತೆ. ಅಷ್ಟು ದೂರದಲ್ಲಿದೆಯಂತೆ ಈ ಊರ್ಟ್ ಮೇಘ. ಅಯೋಧ್ಯಾಕಾಂಡ, ಜಗದೀಶ್ ಶರ್ಮ ಸಂಪ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ:
ಯಾವ ಯುರೋಪಿಯನ್ ದೇಶವು ನೌಕಾ ವಾಣಿಜ್ಯವನ್ನು ನಿಯಂತ್ರಿಸಲು ಕಾರ್ಡೇಜ್ ಸಿಸ್ಟಮ್ ಜಾರಿಗೆ ತಂದಿತು? ಆಯ್ಕೆಗಳನ್ನು ನೋಡೋಣ. ಬ್ರಿಟಿಷ್, ಫ್ರೆಂಚ್, ಡಚ್. ಮೊದಲಿಗೆ ಭಾವನಾ, ಆನಂತರ ಸುಧಾ. ಆಯ್ಕೆ 1 ಬ್ರಿಟಿಷ್. ಹೇಳಿ ಸುಧಾ. ಫ್ರೆಂಚ್. ಡಚ್. ಫ್ರೆಂಚಾ? ಆಯ್ಕೆ 2. ಆಯ್ಕೆ 4 ಪೋರ್ಚುಗೀಸ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಪೋರ್ಚುಗೀಸ್ ಆಗಿತ್ತು. 16ನೇ ಶತಮಾನದಲ್ಲಿ ಪೋರ್ಚುಗೀಸರು ವಾಸ್ಕೋಡಗಾಮ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡು ಹಿಡಿದ ಅಂತ ಎಲ್ಲರೂ ನಂಬಿದ್ದಾರೆ. ಹಾಗಾಗಿ ಆತ ಒಂದು ಬೇಡಿಕೆ ಅಲ್ಲ, ಅದು ಆಗ್ರಹ, ಡಿಮ್ಯಾಂಡ್ ಅಂತ ಏನು ಹೇಳ್ತೇವೆ ಅದನ್ನು ಇಡ್ತಾನೆ. ಯಾರ್ಯಾರು ಈ ಮಾರ್ಗದಲ್ಲಿ ಬರ್ತಾರೋ ಅವರು ಬ್ರಿಟಿಷ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಡಚ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ನನಗೆ ಸುಂಕವನ್ನು ಕಟ್ಟಬೇಕು. ಯಾಕಂದರೆ ನಾನು ತಾನೇ ಈ ದಾರಿ ತೋರಿಸಿದ್ದು. ಆ ದಾರಿಯನ್ನು ಬಳಸ್ಕೊಂಡು ನೀವು ಹಣ ಮಾಡ್ತಾ ಇದ್ದೀರಲ್ಲ, ವ್ಯಾಪಾರ ಮಾಡಿ ನನಗೂ ಇಷ್ಟು ಹಣ ಕೊಡಬೇಕು. ಈ ರೀತಿಯಾದ ಒಂದು ಒಪ್ಪಂದ ಏನಿದೆ ಅದನ್ನು ಕಾರ್ಟೇಜ್ ಸಿಸ್ಟಮ್ ಅಂತ ಕರೀತಾರೆ. ಈ ಸಿಸ್ಟಮ್ನ ಪೋರ್ಚುಗೀಸ್ ಜಾರಿಗೆ ತರುತ್ತೆ. ಆರಂಭದಲ್ಲಿ ಒಪ್ಕೋತಾರೆ, ಆನಂತರ ಗೊತ್ತಲ್ಲ ರಾಜಕೀಯದಲ್ಲಿ ಏನೇನಾಗುತ್ತೆ ಅಂತ, ಅದು ನಂತರ ನಿಂತು ಹೋಗುತ್ತೆ. ಹೊಸ ಹರಿವು ಎನ್ನುವ ಪುಸ್ತಕ ವೈಜಿ ಭಗವತಿ ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಬಿಟ್ಟಾಕ್ಷರಗಳನ್ನು ತುಂಬಿ. ಲ್ವಾ, ಮ, ಳಿ, ಡಿ, ಪಾ. ಬಜರ್ ಓದ್ತಿದ್ದಾರೆ ಕೌಶಿಕ್ ಭಟ್. ಪುಲ್ವಾಮಾ ದಾಳಿ ಅಡಿ. ಪುಲ್ವಾಮಾ ದಾಳಿ ಅಷ್ಟು ಗೊತ್ತಾಯಿತು ನನಗೆ. ಸುಧಾ ಹೆಗಡೆ ಮತ್ತು ಭಾವನಾ ತಾವು ಸಹ ಪ್ರಯತ್ನಿಸಬಹುದು. ಕೌಶಿಕ್ ಭಟ್ ಸುಳುಹನ್ನು ಕೊಟ್ಟಿದ್ದಾರೆ. ಕೌಶಿಕ್ ಭಟ್. ಪುಲ್ವಾಮಾ ದಾಳಿ ಗಡಿಯ ಪಾರು. ಗಡಿಯ ಪಾರು. ಪಾ ಆದಮೇಲೆ ಗೊತ್ತಾಗಲಿಲ್ಲ. ಪಾರು, ಗಡಿಪಾರು. ಹಾಂ. ಭಾವನಾ ಮತ್ತು ಸುಧಾ ಹೆಗಡೆ ಗೊತ್ತಾಗಿಲ್ಲ. ಉತ್ತರವನ್ನು ನೋಡೋಣ. ಪುಲ್ವಾಮಾ ದಾಳಿ ಮಾಡಿದ ಪಾಕ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ವೇಷ ಕಥಾ ಸಂಕಲನ. ವಿಶ್ವನಾಥ ಎನ್ ನೇರಳಕಟ್ಟೆ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಈಗ ಬಂದಿವೆ. 69 ಕೂಡು 39, 83 ಕಳೆ 39, 27 ಗುಣಿಸು 9, 216 ಭಾಗಿಸು 8. ಬಜರುತ್ತಿದ್ದಾರೆ ಕೌಶಿಕ್ ಭಟ್. ಅಂತಿಮ ಉತ್ತರ 432. 432 ಸರಿಯಾಗಿ ಕೂಡಿದ್ದೀರಾ? ಭಾವನಾ ಮತ್ತು ಸುಧಾ ಹೆಗಡೆ ಲೆಕ್ಕ ಪೂರ್ಣವಾಗಿದ್ದರೆ ಬಜರುತ್ತಿ ಉತ್ತರವನ್ನು ಕೊಡಿ. ಇಲ್ಲಾಂದರೆ ಕೌಶಿಕ್ ಭಟ್ ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಉತ್ತರವನ್ನು ನೋಡೋಣ. ಒಂದು ಉತ್ತರ 108, 44, 243, 27 ಎಲ್ಲವನ್ನು ಕೂಡಿದ್ರೆ 422 ಬಂದಿದೆ. 432 ಅಂತ ತಾವು ಹೇಳಿದಿರಿ. ಈಗ ನವನೀತ್ ಕುಲಕರ್ಣಿ ಬರೆದಂಥ ಒಂದು ಪುಸ್ತಕ ಆನ್ಸರಿಂಗ್ ದಿ ಅನಾನ್ಸರ್ಡ್, ಮೌನ ಭಾಷೆಯಿಂದ ಅನೇಕರ ಧ್ವನಿಯಾಗುವವರೆಗೆ ಎನ್ನುವ ಒಂದು ಅಪರೂಪದ ಪುಸ್ತಕ. ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಪ್ರವೀಣಾ ಕುಲಕರ್ಣಿ ಅವರು. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ.
ಚಿತ್ರವನ್ನು ನೋಡು. ಆಯ್ಕೆಗಳನ್ನು ನೋಡೋಣ. ಫರೂಕ್ ಅಹಮದ್ ಬೀರ್, ಗೋಕುಲ್ಚಂದ್ ದಾಸ್, ಚೇತನ ಏಕನಾಥ್ ಚಿಟ್ನಿಸ್. ಹೇಳಿ ಭಾವನಾ. ಗೋಕುಲ್ ಚಂದ್ ದಾಸ್. ಆಯ್ಕೆ 2. ಆಯ್ಕೆ 2. ತಮ್ಮ ಉತ್ತರ ಸುಧಾ ಹೆಗಡೆಯವರು. 3 ಚೇತನ್ ಏಕನಾಥ್. ಹಾಂ, 3. ಮೂರನೇದು ಚೇತನ ಏಕನಾಥ್ ಚಿಟ್ನೀಸ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡು. ಚೇತನ ಏಕನಾಥ್ ಚಿಟ್ನೀಸ್ ಉತ್ತರ ಸರಿಯಾಗಿದೆ. ಆನ್ಸರ್ ಇನ್ ದಿ ಅನಾನ್ಸರ್ಡ್ ಅಂತಕ್ಕಂಥ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಏಕನಾಥ್ ಚಿಟ್ನೀಸ್ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ಮಲೇರಿಯಾ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರಿಗೆ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ ದೊರೆತಿದೆ. ಇನ್ಫೋಸಿಸ್ ಪ್ರತಿಷ್ಠಾನದ ಪ್ರಶಸ್ತಿ ದೊರೆತಿದೆ. ಇವರು ಪ್ಯಾರಿಸಲ್ಲಿ ಇರತಕ್ಕಂಥ ಪ್ಯಾಸ್ಚರ್ ಇನ್ಸ್ಟಿಟ್ಯೂಟ್ ಏನಿದೆ ಅಲ್ಲಿ ವ್ಯಾಕ್ಸಿನ್ ವಿಭಾಗದ ಮುಖ್ಯಸ್ಥರಾಗಿ ಫ್ರಾನ್ಸಲ್ಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ಸಂದಿದೆ. ಚೌಚೌ ಬಾತ್ ಎನ್ನುವ ಪ್ರಬಂಧ ಸಂಕಲನದ ಕೃತಿ ಇದು. ಸರ್ವಮಂಗಳ ಜೈರಾಮ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕು, ನು, ದ, ಪ, ಡಿ, ನ, ಅ, ಶ. ಬಜರುತ್ತಿದ್ದಾರೆ ಸುಧಾ ಹೆಗಡೆ. ಉತ್ತರ ಅಪಶಕುನದ ನುಡಿ. ಹೇಳಿಮ್ಮ. ಅಪಶಕುನದ ನುಡಿ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಉತ್ತರವನ್ನು ನೋಡೋಣ. ಅಪಶಕುನದ ನುಡಿ ಉತ್ತರ ಸರಿಯಾಗಿದೆ. ಚೌಚೌ ಬಾತ್ ಎನ್ನುವ ಪ್ರಬಂಧ ಸಂಕಲನದ ಕೃತಿ ಕೊಟ್ಟಿದ್ದೇನೆ ಸುಧಾ ಹೆಗಡೆ ಅವರಿಗೆ. 3 ಪುಸ್ತಕವನ್ನು ಕೊಡುವಂಥ ಕ್ಷಣ ಈಗ ಬಂತು. ಪದಬಂಧ ಸುಳುಹುಗಳನ್ನು ನೋಡೋಣ. ವಿವಾಹಕ್ಕೆ ಸಿದ್ಧನಾಗಿರುವ ಹುಡುಗ, ಹುಳಿಯಿಸು, ಜರಡಿ. ಬಜರುತ್ತಿದ್ದಾರೆ ಕೌಶಿಕ್ ಭಟ್. ಒಂದು ಉತ್ತರ ಮದುವೆ ಗಂಡು. ಮದುವೆ ಗಂಡು. 2ನೇ ಶಬ್ದ 3ನೇ ಶಬ್ದ ಸಿಕ್ಕಿದೆಯಾ? ಮತ್ತೆ ಹಾಗಿದ್ಮೇಲೆ ಮೊದಲನೇ ಶಬ್ದವನ್ನು ಇನ್ನೊಂದು ಸಲ ವಿವೇಚನೆ ಮಾಡೋದು ಒಳ್ಳೆಯದು. ಸುಧಾ, ಭಾವನಾ, ಮೊದಲನೇ ಶಬ್ದ ನಾ ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಿ. 1 ಉತ್ತರ ಮಧುವಣಿಗ. 2 ಉತ್ತರ ಹುಳಿಯಿಸು. ಇಡ್ಲಿ ಹಿಟ್ಟನ್ನು, ದೋಸೆ ಹಿಟ್ಟನ್ನು ಹುಳಿಸ್ತೇವೆ, ಹುಳಿಯಿಸುತ್ತೇವೆ, ಫರ್ಮೆಂಟ್ ಮಾಡ್ತೇವೆ. ಅದಕ್ಕೊಂದು ಶಬ್ದ ಉಂಟು ಕನ್ನಡದಲ್ಲಿ. ಮಧ್ಯದಕ್ಷರ ದು. ಹೇಳಿ ಕೌಶಿಕ್ ಭಟ್. ಹುದುಗು. ಹುದುಗು. ಸುಧಾ? ಹುದುಗು. ಹುದುಗು. ಉತ್ತರವನ್ನು ನೋಡೋಣ.
ಹುದುಗು ಉತ್ತರ ಸರಿಯಾಗಿದೆ. ಮಲ್ಲಿಗೆ ಮತ್ತು ಇತರ ಕವಿತೆಗಳು ಈ ಪುಸ್ತಕವನ್ನು ಕೊಟ್ಟಿದ್ದೇನೆ ಕೌಶಿಕ್ ಭಟ್ ಅವರಿಗೆ. 3 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು. 3ನೇದಕ್ಕೆ ಜರಡಿ. ಹೇಳಿ ಸುಧಾ ಅವರೇ. ಹಣಿಸು. ಹಾಂ, ಹಣಿಸು. ಜರಡಿ ಅಂದ್ರೇನು? ಜರಡಿ ಅಂದರೆ ಹಾಂ, ಹಿಟ್ಟನ್ನು ಜರಡಿ ಹಿಡಿತೇವೆ. ಆ ಜರಡಿ ಅನ್ನೋದಕ್ಕೆ ಇನ್ನೊಂದು ಹೆಸರು. ಮಧ್ಯದಕ್ಷರ ನೀ. ಕೌಶಿಕ್ ಭಟ್, ಭಾವನಾ, ಉತ್ತರವನ್ನು ನೋಡೋಣ. ಸಾಣಿಗೆ ಅಂತ ಹೇಳ್ತೇವೆ. ಸಾಣಿಗೆ ಅಂದರೂ ಸಹ ಜರಡಿ ಎನ್ನುವ ಅರ್ಥವೇ ಬರುತ್ತೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಸುಧಾ ಅವರಿಗೆ ಬರ್ತಾ ಇದೆ. ತಾವು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ. ಕಾರ್ಯ. ಕಾರ್ಯ ಅನ್ನೋದು ಸಂಸ್ಕೃತ ಶಬ್ದ. ಕನ್ನಡಕ್ಕೆ ಬಂದಾಗ ಏನಾಗುತ್ತೆ? ಕಾಯಕ. ಹಾಂ, ಕಾಯಕ. ಮುಂದಿನ ಪ್ರಶ್ನೆ, ಜೋಡು ನುಡಿ ಅಥವಾ ಮೇಳ ನುಡಿ. ಉಡಿಗೆ, ತೊಡುಗೆ. ತೊಡಿಗೆ. ಮುಂದಿನ ಪ್ರಶ್ನೆ, ಈ ಗುಣಲಕ್ಷಣಕ್ಕೆ ಹೆಸರಾದ ಪೌರಾಣಿಕ ಪಾತ್ರವನ್ನು ಗುರುತಿಸಿ. ಸಹನೆ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಿಚ್ಚನ್ನು ನುಂಗೋವನು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ತೇರು ಓಡುತ್ತೆ, ಹೂವು ಉದುರುತ್ತೆ. ಬೀಸೋಕಲ್ಲು. ಬೀಸೋಕಲ್ಲು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕಾರ್ಯ ಅಂದರೆ ಕನ್ನಡದಲ್ಲಿ ಕಜ್ಜ ಅಂತ ಆಗುತ್ತೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಉಡುಗೆ ತೊಡುಗೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಸಹನೆಗೆ ಹೆಸರಾದದ್ದು ಭೂಮಿ, ಸಹನೆ ಅಥವಾ ತಾಳ್ಮೆಗೆ. 4ನೇ ಪ್ರಶ್ನೆಗೆ ಉತ್ತರ ಕಿಚ್ಚನ್ನು ನುಂಗೋವನು ನುಚ್ಚನ್ನು ಬಿಟ್ಟಾನೆಯೇ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಬೀಸುವ ಕಲ್ಲು. ಉತ್ತರ ಸರಿಯಾಗಿದೆ. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ. 2 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಕೌಶಿಕ್ ಭಟ್ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ. ಯೋಗಿನ್. ಯೋಗಿ ಗೊತ್ತಿಲ್ಲ. ಗೊತ್ತಿಲ್ಲ. 2ನೇ ಪ್ರಶ್ನೆ, ಜೋಡು ನುಡಿ ಅಥವಾ ಮೇಳ ನುಡಿ. ಎಲೆ. ಬೆಳೆ. ಎಲೆಗೆ ಬೆಳೆ. ಬೆಳೆ. 3ನೇ ಪ್ರಶ್ನೆ, ಈ ಗುಣಲಕ್ಷಣಕ್ಕೆ ಹೆಸರಾದ ಪೌರಾಣಿಕ ಪಾತ್ರವನ್ನು ಗುರುತಿಸಿ. ಐಶ್ವರ್ಯ. ಕುಬೇರ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಿರಿದಾಗಿ ಬಿತ್ತಿ. ಗೊತ್ತಿಲ್ಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ತೊಟ್ಟಿಲನ್ನು ಬಿಸಾಕಿ ಮಗುವನ್ನು ತಿಂತಾರೆ. ಯಾರಿಗೂ ಗೊತ್ತಿಲ್ಲ ಇವರು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಯೋಗಿನ್ ಅಂದರೆ ಕನ್ನಡದಲ್ಲಿ ಜೋಗಿ ಆಗುತ್ತೆ. ಯೋಗಿ ಶಬ್ದ ಜೋಗಿ ಆಗುತ್ತೆ. 2ನೇ ಪ್ರಶ್ನೆಗೆ ಉತ್ತರ ಎಲೆ ಅಡಿಕೆ, ಸರಳವಾದದ್ದು. 3ನೇ ಪ್ರಶ್ನೆಗೆ ಉತ್ತರ ಐಶ್ವರ್ಯ ಅಂದರೆ ಕುಬೇರ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಕಿರಿದಾಗಿ ಬಿತ್ತಿ ಹಿರಿದಾಗಿ ಬೆಳೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಬಾಳೆಹಣ್ಣಿನ ವರ್ಣನೆ ಆಗಿತ್ತು. 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಭಾವನಾ ಅವರಿಗೆ ಅವಕಾಶ ಬಂದಿದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ. ವಿದ್ಯಾ. ವಿದ್ಯೆ. ಹಾಂ, ಮುಂದಿನ ಪ್ರಶ್ನೆ, ಜೋಡು ನುಡಿ ಮೇಳ ನುಡಿ. ಕುಲ. ಗೋತ್ರ. ಗೋತ್ರ. ಮುಂದಿನ ಪ್ರಶ್ನೆ, ಈ ಗುಣಲಕ್ಷಣಕ್ಕೆ ಹೆಸರಾದ ಪೌರಾಣಿಕ ಪಾತ್ರವನ್ನು ಗುರುತಿಸಿ. ಬಾಣ. ಅರ್ಜುನ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಕುಡಿದವನು ಬಲ್ಲನೆ. ಸಕ್ಕರೆಯ ಸವಿಯ. 5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಪಾಯ ಗೋಡೆ ಕಟ್ಟಲಿಲ್ಲ, ಮನೆಗೆ ತೊಲೆಗಂಬ ಇಡಲಿಲ್ಲ, ಕೆಳಗೆ ಮಾತ್ರ ಬಾಗಿಲು, ಇಡೀ ಮನೆಯೇ ಒಂದು ತೂಗು ಮಂಚವಾಗಿದೆಯಲ್ಲ. ಜೋಕಾಲಿ. ಜೋಕಾಲಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ವಿದ್ಯಾಗೆ ವಿದ್ಯೆಗೆ ಬಿಜ್ಜೆ ಅಂತ ಹೇಳ್ತಾರೆ, ಅಚ್ಚ ಕನ್ನಡ ಶಬ್ದ. 2ನೇ ಪ್ರಶ್ನೆಗೆ
ಉತ್ತರವನ್ನು ನೋಡೋಣ. ಕುಲ ಗೋತ್ರ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ ಬಾಣ ಅಂದರೆ ಶ್ರೀರಾಮ. ರಾಮ ಬಾಣವನ್ನು ಮೀರಿಸೋದು ಮತ್ತೊಂದಿಲ್ಲ ಅನ್ನೋದು ನಮ್ಮ ನಂಬಿಕೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕುಡಿದವನು ಬಲ್ಲನೆ ಪಿಸು ಮಾತ. ಅವರನ್ನು ಜೋರಾಗಿ ಕೂಗಾಡಿದ್ರೇ ಅವನಿಗೆ ಕೇಳೋದು, ಗುಟ್ಟು ಹೇಳಿದ್ರೆ ಗೊತ್ತಾಗುತ್ತಾ ಅವನಿಗೆ? ಗೊತ್ತಾಗಲ್ಲ. ಐದನೇ ಪ್ರಶ್ನೆಗೆ ಉತ್ತರ ಇದು ಗೀಜಗನ ಗೂಡು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಹಾಗಾಗಿ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸುಧಾ ಅವರಿಗೆ ದೊರೀತಾ ಇದೆ 4 ಪುಸ್ತಕಗಳು ತಮಗೆ ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಕೌಶಿಕ್ ಭಟ್ ಅವರಿಗೆ 5 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಭಾವನಾ ಅವರಿಗೆ ರತ್ನನ ಪದಗಳು ನಾಗನ ಪದಗಳು ಈ ಪುಸ್ತಕವನ್ನು ಕೊಟ್ಟಿದ್ದೇವೆ, ಅಭಿನಂದನೆಗಳು. ಮೊದಲ ಚಾಕೊಲೇಟನ್ನು ಯಾವಾಗ ತಯಾರಿಸಿದ್ರು? ಕುತೂಹಲಕರವಾಗಿದೆ ಪ್ರಶ್ನೆ. 1847ರಲ್ಲಿ ತಯಾರಿಸಿದ್ರಂತೆ. ಆವತ್ತಿಂದ ಇವತ್ತಿನವರೆಗೆ ಎಷ್ಟು ಚಾಕ್ಲೇಟ್ ತಯಾರಿಸಿರ್ಬೋದು, ಅದನ್ನು ಎಷ್ಟು ಜನ ತಿಂದಿರಬಹುದು. ಇವತ್ತಿಗೂ ಜನಪ್ರೀತಿಯನ್ನು ಕಳೆದುಕೊಳ್ಳದೇ ಇರತಕ್ಕಂಥ ದಿನೇ ಹೆಚ್ಚುತ್ತಾ ಇರತಕ್ಕಂಥ ತಿಂಡಿ ಅಂದರೆ, ತಿನಿಸು ಅಂದರೆ ಅದು ಚಾಕ್ಲೇಟ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.